ಟೊಮೊಟೊ ಸುಗ್ಗಿ ಪ್ರಾರಂಭವಾಗಿದೆ. ಪ್ರತಿದಿನ ಪ್ರಾಂಗಣಕ್ಕೆ 26,000ದಿಂದ 30,000 ಕ್ವಿಂಟಲ್ ಟೊಮೊಟೊ ಆವಕ ಆಗ್ತಾ ಇದ್ದು, ಪ್ರತಿ ಕ್ವಿಂಟಲ್ಗೆ 2,000ದಿಂದ 6,000ವರೆಗೂ ದರ ಇರ್ತದೆ. ಅಂದರೆ ಪ್ರತಿ ಬಾಕ್ಸ್ಗೆ 200 ರೂಪಾಯಿಯಿಂದನೂ 950 ರೂಪಾಯಿ 15 kg ಕ್ರೇಟು ಮಾರಾಟ ಆಗ್ತದೆ. ಇದು ಜುಲೈ ಮತ್ತು ಆಗಸ್ಟ್ ಕೋಲಾರ ಮಾರುಕಟ್ಟೆಯಿಂದ ದೇಶದ ಎಲ್ಲ ರಾಜ್ಯಗಳಿಗೂ ಟೊಮೊಟೊ ಪ್ರತಿ ವರ್ಷ ಸರಬರಾಜು ಆಗುತ್ತದೆ. ಈ ಸಮಯದಲ್ಲಿ ಹೊರಗಡೆ ಎಲ್ಲೂ ಟೊಮೊಟೊ ಬೆಳೆ ಇಲ್ಲದೆ ಇರೋದ್ರಿಂದ ಎಲ್ಲ ರಾಜ್ಯಗಳೂ ಕೋಲಾರ ಮಾರುಕಟ್ಟೆ ಮೇಲೆ ಟೊಮೊಟೊ ಉತ್ಪನ್ನಕ್ಕೋಸ್ಕರ ಡಿಪೆಂಡ್ ಆಗಿರೋದ್ರಿಂದ ಇವಾಗ ದರಗಳು ಹೆಚ್ಚಾಗಿರ್ತದೆ. ಈ ವರ್ಷ ಪ್ರತಿ ವರ್ಷ ಬರೋದಕ್ಕಿಂತಲೂ ಟೊಮೊಟೊ ಆವಕ ಕಡಿಮೆ ಇರೋದ್ರಿಂದ ದರಗಳು ತುಂಬಾ ಹೆಚ್ಚಾಗಿರ್ತದೆ. ಬೆಳೆ ಕಡಿಮೆ ಆಗೋದಕ್ಕೆ ಕಾರಣ ಇವರು ರೈತರು ವರ್ತಕರು ಹೇಳೋ ಪ್ರಕಾರ ಇಳುವರಿ ತುಂಬಾ ಕಡಿಮೆ ಆಗಿದೆ. ಆಮೇಲೆ ಮಳೆ ಇವಾಗ ಇಳುವರಿ ಏಪ್ರಿಲ್ ಮೇಯಲ್ಲಿ ಪ್ಲಾಂಟಿಂಗ್ ಮಾಡಿದ ಟೈಮಲ್ಲಿ ಬಿಸಿ ಜಾಸ್ತಿ ಇದರಿಂದ ಬೆಳವಣಿಗೆ ಕಡಿಮೆ ಆಗಿ ಇಳುವರಿ ಕಡಿಮೆ ಆಗಿರೋದಕ್ಕೆ ತಿಳಿಸಿರ್ತಾರೆ. ಉಳಿದಂತೆ ಇನ್ನು ತರಕಾರಿ ದರಗಳಲ್ಲಿ ಹೋದ ವಾರಕ್ಕಿಂತ ಈ ವಾರ ದರಗಳು ತುಂಬಾ ಕಡಿಮೆ ಆಗಿದೆ. ಕಾರಣ ಮಳೆ ಆಗ್ತಾ ಇರೋದ್ರಿಂದ ಒಂದು ಅರೈವಲ್ಸು ಇನ್ಕ್ರೀಸ್ ಆಗಿದೆ. ಸೆಕೆಂಡ್ ಥಿಂಗು ಹೊರಗಡೆ ಮಾಲ್ ಸರಬರಾಜು ಆಗ್ತಾ ಇರೋದು ಮಾರಾಟ ಆಗೋದಕ್ಕೆ ತೊಂದರೆ ಆಗ್ತಾ ಇರೋದ್ರಿಂದನೂ ದರಗಳು ಬೇಡಿಕೆ ಕಡಿಮೆ ಆಗಿ ದರಗಳು ಕುಸಿತಾಗಿರ್ತದೆ. ತರಕಾರಿ ದರಗಳು ಕಡಿಮೆ ಆಗ್ತಾ ಇದೆ. ಬಾಕ್ಸು 950, 1000, 1,100 ರೂಪಾಯಿವರೆಗೂ ಇದೆ. ಇಲ್ಲಿ ಇವಾಗ ಯಾವಾಗ್ಲೂ ಬರ್ತಾ ಇದ್ದಿದ್ದು ಅರೈವಲ್ಸ್ಗಿಂತನೂ ಈ ಸರ್ತಿ ಕಡಿಮೆ ಇದೆ. ಬೇಡಿಕೆ ಜಾಸ್ತಿ ಇದೆ ಬೇರೆ ಕಡೆಯಿಂದ. ಯೂಶಲಿ ಈ ಟೈಮಲ್ಲಿ ಎಲ್ಲಾ ಕಡೆಯಿಂದನೂ ಬೇಡಿಕೆ ಇರ್ತದೆ ಕೋಲಾರ ಟೊಮೊಟೊ ಮಾರ್ಕೆಟ್ಗೆ. ಬಟ್ ಈ ಸರ್ತಿ ಅಷ್ಟು ಪ್ರಮಾಣದಲ್ಲಿ ಅರೈವಲ್ಸ್ ಇಲ್ದೇ ಇರೋದ್ರಿಂದ ಬೇಡಿಕೆ ಜಾಸ್ತಿ ಆಗಿ ದರ ಜಾಸ್ತಿ ಆಗಿದೆ. ಉತ್ತರ ಪ್ರದೇಶ, ಗುಜರಾತ್, ವೆಸ್ಟ್ ಬೆಂಗಾಲ್, ತಮಿಳುನಾಡು, ಆಂಧ್ರ ಪ್ರದೇಶ್, ಒರಿಸ್ಸಾ ಆ ಭಾಗದಲ್ಲಿ ಟೊಮೊಟೊ ಈ ಮಂತ್ಗಳಲ್ಲಿ ಆ ಭಾಗದಲ್ಲಿ ಟೊಮೊಟೊ ಇರಲ್ಲ. ಯೂಶಲಿ ಇಲ್ಲಿಂದನೇ ಸಪ್ಲೈ ಆಗುತ್ತೆ ಪ್ರತಿ ವರ್ಷ.